ನೀವು ಎಲ್ಲಿಂದ ಬಂದ್ರಿ? ನಾವು ಅಲ್ಲಿ ಕೋಟೆಗೆ ಒಂದು ಪೂಜೆ ಮಾಡಕ್ಕೆ ಹೋಗಿದ್ದೋಣ. ಅದೇನೋ ಸರ್ಕಾರದ ಪೂಜೆ ಅಂತೆ. ಅವ್ರ ಮನೆಗೆ ಯಾರು ಸತ್ತೋಗ್ಬಿಟ್ರ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ ದೊಡ್ಡಪ್ಪ ಪೂಜೆ ಮಾಡ್ತಾನೆ, ನಮ್ದು ಸ್ವಲ್ಪ ಪೂಜಿಸ್ತಾನೆ. ಫೋನ್ ಮಾಡಿ ಹೇಳ್ದ ಹಿಂಗೆ ಹೋಗಪ್ಪ ಅಂತ. ಹೋದೆ, ಪೂಜೆ ಗೀಜೆ ಎಲ್ಲ ಮಾಡಿದೆ. ಹುಡುಗಿ ನೇಣಕ್ಕೆ ನೇಣಕ್ಕೊಂಡು ಎಲ್ಲೋ ಇಲ್ಲಿ ಅಣ್ಣ, ಇಲ್ಲೇ ಕೋಟೆಯಿಂದ ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅಣ್ಣ ಹೆಸರು. ಕೋಟೆ ನಮಗೂ ಗೊತ್ತಿಲ್ಲ. ಈ ದಿಕ್ಕಾಗ ಏನು ಆ ಮೂಲೆಗ? ಆ ಮೂಲೆಗಣ ಸಾಬ್ರಟ್ಟಿ. ಹಾಂ ಸಾಬ್ರಟ್ಟಿ. ಹಾಂ ಸಾಬ್ರಟ್ಟಿ. ಹಾಂ ನಾನು ಪೂಜೆ ಮಾಡ್ತಾ ಇದ್ನ, ಅದೇನಾಯ್ತು ಗೊತ್ತಿಲ್ಲ ಅಣ್ಣ. ಒಯ್ಯಕ್ಕೆ ಬಂದಂಗೆ ಆಗ್ಬಿಟ್ಟು ಅವ್ರ ಮನೆಯವ್ರಿಗೆಲ್ಲ ಹೊಡೆದ್ಬಿಟ್ಟಿನಿ ಅಂತ ತಲೆಯೆಲ್ಲ ಹೊಡೆದ್ಬಿಟ್ಟೈತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಅವರೆಲ್ಲ ಹಿಡ್ಕೊಂಡು ಬಂದ್ಬಿಟ್ರೆ ನನ್ನ ಅದಕ್ಕೆ ತಪ್ಪಿಸ್ಕೊಂಡು ಓಡ ಬಂದ್ಬಿಟ್ಟು. ಅದು ಏನಾಯ್ತು, ಪೂಜೆ ಮಾಡ್ತಾ ಇದ್ದೆ ಒಂಥರ ಏನೋ ಒಂದು ಆಗ್ಬಿಟ್ಟೆ. ನಾವು ಮೈ ಮೇಲೆ ಬಂದಂಗೆ ಆಗ್ಬಿಟ್ಟೆ. ನನಗೆ ಕೈಯೆಲ್ಲ ನಡೋಕತ್ಬಿಡು. ಅಲ್ಲಲ್ಲಲ್ಲಲ್ಲಲ್ಲ ಒಂಥರ ಆಗ್ಬಿಟ್ಟೆ ಅಣ್ಣ ನನಗೆ. ನಿನ್ ಜೊತೆ ಯಾರು ಬಂದಿಲ್ಲ ಮತ್ತೆ? ನನ್ನ ಜೊತೆ ಬಂದಿದ್ರು ಆತ ಹೋಗ್ಬಿಟ್ಟ ಯಾರೋ ಅಣ್ಣ. ಅಲ್ಲಪ್ಪ, ನಿಮ್ಮ ಜೊತೆಗೆ ಬೇರೆ ಬಂದಿಲ್ವಾ? ಒಬ್ಬ ಬಂದಿದ್ನ, ಅವನು ನಾನು ಹೊಡೆಯೋದು ನೋಡಿ ಹಚ್ಕೊಂಡು ನೀನು ಹೊಡೆದ್ಬಿಟ್ಟ? ನೀನು ಹೊಡೆದ್ಬಿಟ್ಟ? ಅದು ದೀಪದ ಇದೆ ಇರ್ತಲ್ಲ, ದೀಪ ಇಡೋದು ಉದ್ದಂದು, ಅದನ್ನ ತಗೊಂಡು ತಲೆಗೆ ಹೊಡೆದ್ಬಿಟ್ಟಿನಿ. ಕೈಯಾಗ ತಲೆ ಮೇಲೆಲ್ಲ ರಕ್ತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೇನಾಯ್ತೋ ಗೊತ್ತಿಲ್ಲ. ನಾನು ಹೊಡೆ ಬಂದ್ಬಿಟ್ರೆ ನಾ ಯಾಕೆ ಬೇಕು ಸುಮ್ಮನೆ ಅದಮ್ಮ ಏನೋ ಅಂತಾರಲ್ಲ ಹಂಗಾಯ್ತು. ಭಯ ಬಂದು ಅವ್ರ ಹೆಸರೇನು ಅಂದ್ಯಾ ಹೊಡೆದಿರೋ? ಅವ್ರು ಪೂಜೆ ಮಾಡಿಸ್ತಾರೆ. ನನಗೇನು ಗೊತ್ತಣ್ಣ, ನನಗೆ ಗೊತ್ತು. ನಮ್ಮ ದೊಡ್ಡಪ್ಪ ಕಳಿಸಿದ್ದ. ಹಾಂ ನೋಡಿ, ಎಲ್ಲ ಆದರೆ ಪಾಪ ಪರಸ್ಥಳಿಕರು ಗೊತ್ತಿರಲ್ಲ, ಏನಿರಲ್ಲ. ಮಣ್ಣಲ್ಲಿ ಬಂದ್ಬಿಡ್ತೇನೆ ಹಂಗ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಕುಡೀರಿ, ನೀರು ಕುಡೀರಿ. ನೀರಣ್ಣ, ನೀರು ಬೇಕಾ? ಹ್ಞೂ ಕುಡಿ. ಅತಿ ತೇಗ್ತಾ ಇದೆಯಾ? ಕ್ಯಾಮರಾನ್ ರೋಲಿಂಗ್ ಆಕ್ಷನ್. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬರೀ ಇಂಥದೆಯಾ? ಜೋಗೋ ಹಿಂದೆ ಯಾರೋ ಅದು? ಮಧುಣ ಇತ್ಲ ಬರಮ್ಮ, ಬಾ ಈ ಕಡೆ ಬಾ. ಯಾರೋ ಗೊತ್ತಿಲ್ಲ. ಕಳಿಸಿ ಅಣ್ಣ. ಸ್ಟೇಷನ್ಗೆ ಫೋನ್ ಮಾಡಲಿ. ಸ್ಟೇಷನ್ಗೆ ಫೋನ್ ಮಾಡೋದು. ಯಾರು ಸುಮ್ಮನೆ ಬಂದು ಜನಗಳಿಗೆ ತೊಂದರೆ ಕೊಟ್ಟರೆ ಯಾರು ಏನೋ ಅನ್ನೋದೇ ಗೊತ್ತಾಗ್ತಿಲ್ಲ.
ಮುಂಚೆ ಹೋಗ್ತೀರೋ ಓದೇ ತಿಂತೀರ ಯಾರು ಯೋಚನೆ ಮಾಡು ಓದೇದು ಎಲ್ಲರೂ ಓದಿ ತಿಂತೀರೋ ಹೋಗ್ತೀರೋ ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತೇನೋ ನಿನ್ನ ಅಲ್ಲಪ್ಪ ಯಾರಂತ ಏನಲ್ಲ ಮಾತಾಡೋದು ಇನ್ನಿಬ್ಳವ್ರ ಮಕ್ಳು ಬಂದಿರ್ತದೆ ಇಲ್ಲಾಂದ್ರೆ ಸುಮ್ಮನೆ ಬಂದಿದ್ದು ಅದಕ್ಕೆ ಇವರು ಗೊತ್ತಿರೋರೆ ಅಂದ್ರು ಅದಕ್ಕೆ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ತಿರ್ಲಿಲ್ಲ ಸಾರಿ ಅಂಕಲ್ ಸುಮ್ಮನೆ ಮಾಡಿ ತಮಾಷೆ ಮಾಡಿದ್ದು ಅಷ್ಟೇ.